ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ SI ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಮೂರನೇ ವ್ಲಾಗ್ ಆಗಿರುತ್ತೆ. ಮೂರನೇ ವ್ಲಾಗಲ್ಲಿ ಮೊದಲನೇದಾಗಿ ನಾವು ಹೋಗ್ತಾ ಇರೋವಂಥ ಜಾಗ ಬಂದು ಶಾಂತಾದುರ್ಗಾ ದೇವಸ್ಥಾನ. ಈ ಶಾಂತಾದುರ್ಗಾ ದೇವಸ್ಥಾನ ಕೂಡ ತುಂಬ ಫೇಮಸ್ ಆಗಿರುವಂಥ ದೇವಸ್ಥಾನ ಗೋವಾದಲ್ಲಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ಬುದ್ಧ ಹಾಗೆ ಕೆಲವೊಂದು ಗೊಂಬೆಗಳನ್ನ ಇಟ್ಕೊಂಡು ಇಲ್ಲಿ ಮಾರ್ತಾ ಇದ್ದಾರೆ. ಸೊ ಇದು ಕೂಡ ತುಂಬ ಚೆನ್ನಾಗಿರುವಂಥ ದೇವಸ್ಥಾನ. ಹಾಗೆ ಇಲ್ಲಿ ಗೋವಾದಲ್ಲಿ ಒಂದೆರಡು ದೇವಸ್ಥಾನಗಳಲ್ಲಿ ನಿಮಗೆ ಮಾಡರ್ನ್ ಡ್ರೆಸ್ಗಳನ್ನು ಹಾಕ್ಕೊಂಡು ನಿಮಗೆ ಎಂಟ್ರಿ ಕೊಡೋದಕ್ಕೆ ಆಗೋದಿಲ್ಲ. ಬಾಯ್ಸ್ಗಾದರೆ ಅಲ್ಲಿ ಪಂಚೆಗಳು ಸಿಗತ್ತೆ. ಒಂದು 10 ರೂಪಾಯಿಗೆ ಪಂಚೆಗಳನ್ನ ತೊಗೊಂಡ್ಬಿಟ್ಟು ಆ ಪಂಚೆನ ಸುತ್ತಕೊಂಡು ಇಲ್ಲಿ ನೋಡ್ತಾ ಇರ್ಬೋದು ತುಂಬ ಜನ ಶಾರ್ಟ್ಸ್ ಏನಾದರೂ ಹಾಕ್ಕೊಂಡಿದ್ರೆ ತುಂಬ ಜನ ಆ ಪಂಚೆಗಳನ್ನ ಸುತ್ತಕೊಂಡು ಆ ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತಾರೆ. ಹುಡುಗಿರ್ಗಾದರೆ ಎಂಟ್ರಿ ಇರೋದೇ ಇಲ್ಲ. ಶಾರ್ಟ್ಸ್ ಏನಾದರೂ ಹಾಕ್ಕೊಂಡಿದ್ರೆ ಹುಡುಗಿರಿಗೆ ಎಂಟ್ರಿ ಇರೋದೇ ಇಲ್ಲ ದೇವಸ್ಥಾನಗಳಿಗೆ. ಸೊ ನೀವು ದೇವಸ್ಥಾನಗಳನ್ನು ವಿಸಿಟ್ ಮಾಡಬೇಕು ಗೋವಾದಲ್ಲಿ ಅನ್ನೋದಾದರೆ ಆದಷ್ಟು ನೀವು ಟ್ರೆಡಿಷ್ನಲ್ ಡ್ರೆಸ್ಗಳನ್ನ ಹಾಕ್ಕೊಂಡೆ ಅದನ್ನು ವಿಸಿಟ್ ಮಾಡಿ. ತುಂಬ ಅಂದರೆ ತುಂಬ ಒಳ್ಳೆಯದು. ಇಲ್ಲಾಂದರೆ ಅಲ್ಲಿಂದನೇ ಹೊರಗಡೆ ಬಂದುಬಿಡಬೇಕಾಗತ್ತೆ, ನೀವು ಪೂರ್ತಿಯಾಗಿ ನೋಡೋದಕ್ಕೆ ಆಗೋದಿಲ್ಲ. ಸೊ ಈ ಶಾಂತಾದುರ್ಗಾ ದೇವಸ್ಥಾನದಲ್ಲೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆರ್ಕಿಟೆಕ್ಚರ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಲ್ರೆಡಿ ಹೇಳ್ದಾಗೆ ಇದೆಲ್ಲ ಪೋರ್ಚುಗೀಸ್ ಕಾಲದ್ದು. ತುಂಬ ಚೆನ್ನಾಗಿದೆ ಅಂತಲೇ ಹೇಳಬಹುದು. ಎಲ್ಲ ಆರ್ಕಿಟೆಕ್ಚರು ನೋಡೋದಕ್ಕೆ ಒಂದೇ ಥರ ಅನಿಸುತ್ತೆ, ಬಟ್ ಬೇರೆ ಬೇರೆಯಾಗಿ ಇದೆ. ಬಟ್ ನೀವೆಲ್ಲಿ ಎಲ್ಲ ದೇವಸ್ಥಾನಗಳಲ್ಲೂ ನೋಡಿದ್ರೆ ಈ ರೀತಿ ಒಂದು ಕಂಬ ಅಥವಾ ಏನು ಬಿಲ್ಡಿಂಗ್ ಇದೆ ಈ ರೀತಿಯಾಗಿರುವಂಥ ಒಂದು ಕಂಬ ಆಲ್ಮೋಸ್ಟ್ ಆಲ್ ಎಲ್ಲ ದೇವಸ್ಥಾನಗಳಲ್ಲೂ ಇದೆ. ಸೊ ಹೀಗೆ ನಾವು ಎಂಟ್ರೆನ್ಸ್ನ ತಗೋಬೇಕಾಗತ್ತೆ ಶಾಂತಾದುರ್ಗಾ ದೇವಿ ದೇವಸ್ಥಾನಕ್ಕೆ. ಹಾಗೆ ಇಲ್ಲೂ ಕೂಡ ನೀವು ನೋಡೋದಾದರೆ ತುಂಬ ಅಂದರೆ ತುಂಬ ತಣ್ಣಗಿರುತ್ತೆ ದೇವಸ್ಥಾನಗಳು. ನಾನು ಆಲ್ರೆಡಿ ಹಿಂದಿನ ಬ್ಲಾಗಲ್ಲೇ ಹೇಳಿದ್ದೆ, ನೀವು ಎಷ್ಟು ಹೊತ್ತು ನೀವು ಆ ದೇವಸ್ಥಾನದ ಒಳಗಡೆ ಕಾಲ ಕಳೀತಿರೋ ಅಷ್ಟು ಹೊತ್ತು ಕೂಡ ನಿಮಗೆ ಒಂದು ಕೂಲಾಗಿರುವಂಥ ವಾತಾವರಣ ಇರುತ್ತೆ. ಹೊರಗಡೆಯಿಂದ ಬಿಸಿಲಿಂದ ಬಂದ್ರಂತೂ ಈ ದೇವಸ್ಥಾನದ ಒಳಗಡೆ ಇದ್ದವ್ರಿಗೆ ಹೊರಗಡೆ ಹೋಗೋದೇ ಬೇಡಪ್ಪ ಅನ್ನೋ ಅಷ್ಟು ನಿಮಗೆ ಖುಷಿ ಕೊಡುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಶಾಂತಾದುರ್ಗಾ ದೇವಿ ಕೂಡ ತುಂಬ ಒಂದು ವರ್ಚಸ್ಸುಳ್ಳವಳಾಗಿದ್ದಾಳೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಹಾಗೆ ಇಲ್ಲಿ ಬೇಡ್ಕೊಂಡ್ರೆ ಎಲ್ಲ ನಡೆಯುತ್ತೆ ಅನ್ನೋದು ಒಂದು ಪ್ರತೀತಿ ಇದೆ. ಸೊ ಇಲ್ಲಿಂದ ನಾವು ಮುಗಿಸ್ಕೊಂಡು ಹೊರಟಿರುವಂಥದ್ದು ಒಂದು ಬೀಚ್ಗೆ. ಸೊ ಇಲ್ಲಿಗೆ ಆಲ್ಮೋಸ್ಟ್ ಒಂದು 4 ರಿಂದ 5 ದೇವಸ್ಥಾನಗಳು ಮುಗಿದಿದೆ. ಕೊನೆಗೆ ಒಂದೇ ಒಂದು ದೇವಸ್ಥಾನ ಉಳಿದಿದೆ. ಅದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ. ಆದಷ್ಟು ನೀವು ರಾತ್ರಿ ಹೊತ್ತು ವಿಸಿಟ್ ಮಾಡಿದರೆ ಚೆನ್ನಾಗಿರುತ್ತೆ. ಆ ದೇವಸ್ಥಾನ ಇನ್ನೊಂದು ವ್ಲಾಗ್ನಲ್ಲಿ ಬರುತ್ತೆ. ಸೊ ಅಲ್ಲಿಂದ ಬಂದಿದ್ದು ನಾವು ಮೊಬೋರ್ ಅನ್ನೋ ಬೀಚ್ಗೆ. ಈ ಮೊಬೋರ್ ಅನ್ನೋ ಬೀಚು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗ ಕೂತ್ಕೊಂಡು ಆಟ ಆಡ್ತಾ ಇದ್ದಾನೆ. ಈ ಬೀಚಲ್ಲಿ ಇಲ್ಲಿರುವಂಥ ಶಾಕ್ಸ್ಗಳಲ್ಲಿ ಆಲ್ಮೋಸ್ಟ್ ಆಲ್ ನಿಮಗೆಲ್ಲ ನೋಡೋದಕ್ಕೆ ಸಿಗುವಂಥದ್ದು ಬೇರೆ ದೇಶದವರು. ರಷ್ಯನ್ಸ್ ಭಾಳ ಜನ ಇರ್ತಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ರಷ್ಯನ್ಸ್ ಎಲ್ಲ ಕಡೆ ಕೂತ್ಕೊಂಡಿದ್ದಾರೆ. ಅವ್ರದ್ದೇ ಒಂದು ಪ್ರಪಂಚ ಆಗಿರುತ್ತೆ ಈ ಗೋವಾಗಳಲ್ಲಿ. ಸೊ ಇದು ಕೂಡ ತುಂಬ ಚೆನ್ನಾಗಿರುವಂಥ ಬೀಚು. ಶಾಕ್ಸ್ಗಳು ಕೂಡ ತುಂಬ ಚೆನ್ನಾಗಿದೆ. ಈ ಮೊಬೋರ್ ಬೀಚಲ್ಲಿ ಒಂದು ವಿಶೇಷತೆ ಇದೆ. ಈ ವಿಶೇಷತೆ ಏನಪ್ಪ ಅನ್ನೋದಾದರೆ ಒಂದು ಹಾಲಿಡೇ ಇನ್ ಅಂತ ಒಂದು ರೆಸಾರ್ಟ್ ಇದೆ. ಈ ರೆಸಾರ್ಟಿಗೆ ಅಟ್ಯಾಚ್ ಆಗಿರುವಂಥ ಒಂದು ರೆಸ್ಟೋರೆಂಟ್ ಇದೆ. ಈ ರೆಸ್ಟೋರೆಂಟ್ ಅಂತೂ ತುಂಬ ಚೆನ್ನಾಗಿದೆ. ಆ್ಯಂಬಿಯನ್ಸ್ ಅಂತೂ ನೋಡ್ತಾ ಇರ್ಬೋದು. ಈ ಆ್ಯಂಬಿಯನ್ಸ್ ಅಂತೂ ತುಂಬ ಚೆನ್ನಾಗಿದೆ. ಒಂದು ಮರಳಿನ ಮೇಲೆ ಆ ಎಲ್ಲ ಮರದ ಇದನ್ನು ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಈ ರೀತಿ ಅಂತ ಸೋಫಾ ಎಲ್ಲ ಇಟ್ಕೊಂಡ್ಬಿಟ್ಟು ತುಂಬ ಚೆನ್ನಾಗಿ ಈ ರೆಸ್ಟೋರೆಂಟ್ನ ಮಾಡಿದ್ದಾರೆ. ಇಲ್ಲಿ ಕಾಸ್ಟ್ಲಿ ಇದೆ ಯಾಕಂದರೆ ಹಾಲಿಡೇ ಇನ್ ಅಂತ ಒಂದು ದೊಡ್ಡ ರೆಸಾರ್ಟು ಇದಕ್ಕೆ ಅಟ್ಯಾಚ್ ಆಗಿದೆ. ಬಟ್ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿರುವಂಥ ಆ್ಯಂಬಿಯನ್ಸ್ ಆಗಿರಲಿ ಅಥವಾ ಫುಡ್ ಆಗಿರಲಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಕ್ವಾಂಟಿಟಿ ಕೂಡ ನಿಮಗೆ ಶಾಕ್ಸ್ಗಳಲ್ಲಿ ತಿಂದರೆ ಸ್ವಲ್ಪ ಸ್ವಲ್ಪ ಕೊಡ್ತಾರೆ. ಬಟ್ ಈ ಒಂದು
ರೆಸ್ಟೋರೆಂಟಲ್ಲಿ ತುಂಬ ಚೆನ್ನಾಗಿರುವಂಥ ಕ್ವಾಲಿಟಿ ಕ್ವಾಂಟಿಟಿ ಎರಡೂ ಇರುತ್ತೆ. ಹಾಗೆ ಇಲ್ಲಿ ಬೀಚ್ನ ನೋಡ್ಕೊಂಡ್ಬಿಟ್ಟು ನೀವು ಫುಡ್ನ ಎಂಜಾಯ್ ಮಾಡಬಹುದು. ಇದು ಕೂಡ ತುಂಬ ಚೆನ್ನಾಗಿರುವಂಥ ಬೀಚು, ಹಾಗೆ ವ್ಯೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಒಂದು ಶಾಕ್ಸ್ನಲ್ಲಿ ಕೂತವರು ಇದನ್ನು ನೋಡಿದ ತಕ್ಷಣ ಅಲ್ಲಿಂದ ಎದ್ಬಿಟ್ಟು ಇಲ್ಲಿಗೆ ಬಂದ್ವಿ. ಸೊ ಹೊಸದಾಗಿ ಏನಾದರೂ ಟ್ರೈ ಮಾಡೋಣ ಅಂತ. ಸೊ ಇದು ಕೂಡ ನೋಡ್ತಾ ಇರ್ಬೋದು, ಬೀಚಿನ ಅಲೆಗಳು ತುಂಬ ಚೆನ್ನಾಗಿರುತ್ತೆ. ಮಧ್ಯಾಹ್ನದ ಹೊತ್ತಾಗಿರೋದ್ರಿಂದ ತುಂಬ ಬಿಸಿಲಿತ್ತು ಕೂಡ. ಸೊ ಇದನ್ನು ಕೂಡ ನಾವು ಎಂಜಾಯ್ ಮಾಡಿಕೊಂಡು ಇಲ್ಲಿಂದ ಹೊರಟ್ವಿ. ಸೊ ನಮ್ಮ ನೆಕ್ಸ್ಟ್ ಬೀಚ್ ಬಂದ್ಬಿಟ್ಟು ಕೊಲೋಸಂ ಬೀಚ್ ಅಂತ. ಈ ಕೊಲೋಸಂ ಬೀಚ್ ಕೂಡ ಸೌತ್ ಗೋವಾಗೆ ಸಂಬಂಧಪಟ್ಟಿದ್ದು. ಹಾಗೆ ಲಾಸ್ಟಲ್ಲಿ ನೋಡಿರೋಂಥ ಬೀಚು ಮೊಬೋರ್ ಬೀಚ್ ಏನಿದೆ ಅದು ಕೂಡ ಸೌತ್ ಗೋವಾಗೆ ಸಂಬಂಧಪಟ್ಟಿರೋವಂಥದ್ದು. ಈ ಕೊಲೋಸಂ ಬೀಚ್ ಕೂಡ ತುಂಬ ಚೆನ್ನಾಗಿದೆ. ಈ ಎಲ್ಲ ಬೀಚ್ಗಳು ಕೂಡ ನಿಮಗೆ ಒಂದೇ ಥರ ಅನಿಸೋದಿಲ್ಲ, ಒಂದೊಂದು ಡಿಫ್ರೆಂಟ್ ಆಗಿರುವಂಥ ಬೀಚ್ಗಳು ಅಂತ ಅನಿಸುತ್ತೆ. ಅಲ್ಲಿರುವಂಥ ಬೀಚ್ಗಳು ಒಂದಕ್ಕೊಂದು ಕನೆಕ್ಷನ್ ಇದ್ದರೂ ಕೂಡ ಅಲ್ಲಿರುವಂಥ ಆ್ಯಂಬಿಯನ್ಸ್ ಆಗಿರಲಿ, ಶ್ಯಾಕ್ಸ್ಗಳಾಗಿರಲಿ, ಹಾಗೆ ಅಲ್ಲಿ ಒಂದೊಂದು ಬೀಚ್ಗಳು ತುಂಬಾ ಹತ್ತಿರದಲ್ಲಿ ಬಂದಿರುವಂಥ ರೀತಿಯಲ್ಲಿರುತ್ತೆ. ಒಂದೊಂದು ಬೀಚ್ಗಳು ತುಂಬ ಡಿಸ್ಟೆನ್ಸಲ್ಲಿ ಇರುವಂಥ ರೀತಿಯಲ್ಲಿ ಇರುತ್ತೆ. ಸೊ ನಿಮಗೆ ನೋಡಿದಾಗ ತುಂಬ ಡಿಫ್ರೆಂಟ್ ಆಗಿರುವಂಥ ಒಂದು ವೈಬ್ನ ಕೊಡುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಮಸಾಜ್ ಮಾಡೋದಕ್ಕೆ ರೆಡಿಯಾಗಿರ್ತಾರೆ. ನೀವು ಮಸಾಜ್ ಬೇಕು ಅನ್ನೋದಾದರೆ ಶಾಕ್ಸ್ಗಳಲ್ಲಿ ಕುತ್ಕೊಂಡ್ಬಿಟ್ಟು ಆರಾಮಾಗಿ ಏನಾದರೂ ಫ್ರೂಟ್ಸ್ ಏನಾದರೂ ತಿಂದ್ಕೊಂಡು ಮಸಾಜ್ ಕೂಡ ಮಾಡಿಸ್ಕೋಬೋದು. ಇದು ಕೂಡ ತುಂಬ ಚೆನ್ನಾಗಿರುವಂಥ ಬೀಚು. ಈ ಬೀಚನ್ನ ತಲುಪೋ ಅಷ್ಟರಲ್ಲಿ ಒಂದು ಸಾಯಂಕಾಲ ಆಗಿತ್ತು. ಸೊ ಹಾಗಾಗಿ ಬಿಸಿಲು ಕಡಿಮೆ ಆಗಿಬಿಟ್ಟಿದೆ. ಇಲ್ಲೂ ಕೂಡ ತುಂಬ ಜನ ಫಾರಿನರ್ಸ್ ಇದ್ದಾರೆ. ಯಾರ್ಯಾರು ಈ ಸೀಸನ್ಗಳಲ್ಲಿ ನಿಮಗೆ ಫಾರಿನರ್ಸ್ ಸಿಗೋದೇ ಇಲ್ಲ ಈ ಗೋವಾದಲ್ಲಿ ಅಂತ ಹೇಳಿದವರು, ಗೋವಾದಲ್ಲಿ ಜನ ಕಡಿಮೆ ಆಗಿದ್ದಾರೆ ನಿಜ, ಬಟ್ ಇಂಡಿಯನ್ಸ್ ಕಡಿಮೆ ಆಗಿದ್ದಾರೆ, ಫಾರಿನರ್ಸ್ ಅಂತೂ ಕಡಿಮೆ ಆಗಿಲ್ಲ. ಸೊ ಇದನ್ನು ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟಿರೋವಂಥ ಒಂದು ಬೀಚು. ಇದು ಡಿಫ್ರೆಂಟ್ ಆಗಿರೋವಂಥ ಬೀಚು. ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಮೆಟ್ಲೆಲ್ಲ ಹತ್ಕೊಂಡು ಒಂದು ರೋಲರ್ ಕೋಸ್ಟರ್ ರೈಡ್ನೇ ಮಾಡಬೇಕಾಗತ್ತೆ ಬೀಚ್ನೇ ಹೋಗಬೇಕು ಅನ್ನೋದಾದರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಮೆಟ್ಲು ಹತ್ಕೊಂಡು ಅಲ್ಲಿಂದ ಸ್ವಲ್ಪ ದೂರ ಮರಳಿನ ಮೇಲೆ ನಡ್ಕೊಂಬಿಟ್ಟು ತುಂಬ ಒಂದು ರೋಲರ್ ಕೋಸ್ಟರ್ ರೈಡು ಅಥವಾ ಒಂದು ತುಂಬ ಕಷ್ಟನೇ ಪಡಬೇಕು ಈ ಬೀಚ್ಗೆ ಹೋಗೋದಕ್ಕೆ ಅಂತಲೇ ಹೇಳ್ಬೋದು. ಬಟ್ ಇಲ್ಲೆಲ್ಲೂ ನೀವು ಟೂ ವೀಲರ್ ತಂದರೆ ಇಲ್ಲಿ ಸ್ವಲ್ಪ ದೂರದ ತನಕ ನೀವು ಇದನ್ನು ತೊಗೊಂಬರ್ಬೋದು ಟೂ ವೀಲರ್ ಆದರೆ. ಬಟ್ ಫೋರ್ ವೀಲರಲ್ಲಿ ಬಂದರೆ ಸ್ವಲ್ಪ ಡಿಸ್ಟೆನ್ಸಲ್ಲಿ ನಿಲ್ಲಿಸ್ಬಿಟ್ಟು ಬರಬೇಕಾಗತ್ತೆ. ಹಾಗೆ ಈ ಬೀಚ್ಗೆ ಹೋಗಬೇಕು ಅಂದರೆ ಸ್ವಲ್ಪ ನಡಿಲೂ ಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಎಂಥ ದಾರಿ ಇದೆ ಈ ಬೀಚ್ಗೆ ಹೋಗೋದಕ್ಕೆ ಅಂತ. ಈ ದಾರಿನ ನೀವು ಮುಗಿಸ್ಕೊಂಡ್ಬಿಟ್ರೆ ಒಂದು ಸಕ್ಕದಾಗಿರುವಂಥ ವ್ಯೂ ಇದೆ ಬೀಚ್ಗೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿದೆ ವಾರ್ಕಾ ಬೀಚು. ಸೊ ಈ ಥರ ಎಂಟ್ರೆನ್ಸ್ ಒಂದು ವಾರ್ಕಾ ಬೀಚ್ಗೆ ಇದೆ ಅನ್ನೋದಾದರೆ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ವಾರ್ಕಾ ಬೀಚು. ಈ ವಾರ್ಕಾ ಬೀಚಲ್ಲಿ ಮತ್ತೊಂದು ಏನಪ್ಪ ಡಿಫ್ರೆಂಟ್ ಆಗಿರುವಂತಹ ಸಂಗತಿ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಸಣ್ಣದಾಗಿರುವಂತಹ ನದಿ ಕೂಡ ಹರಿಯುತ್ತೆ. ಈ ಕಡೆ ನದಿ ಹರಿಯುತ್ತೆ, ಹಾಗೆ ಆ ಕಡೆ ಸಮುದ್ರ. ತುಂಬ ಚೆನ್ನಾಗಿರುವಂಥ ಬೀಚ್ ಇದು. ಸೊ ಇಲ್ಲಿ ಪ್ಯಾರಾಗ್ಲೈಡಿಂಗ್ ಕೂಡ ಮಾಡ್ತಾರೆ. ನಿಮಗೆ ಅಡ್ವೆಂಚರಸ್ ಗೇಮ್ಸ್ ಆಟ ಆಡಬೇಕು ಅನ್ನೋದಾದರೆ ನೀವು ಪ್ಯಾರಾಗ್ಲೈಡಿಂಗ್ ಕೂಡ ಮಾಡಬಹುದು.
ಈ ಪ್ಯಾರಾಗ್ಲೈಡಿಂಗ್ ಅನ್ನೋದು ಎಲ್ಲ ಬೀಚ್ಗಳಲ್ಲೂ ಮಾಡೋದಿಲ್ಲ, ಬಟ್ ಕೆಲವೊಂದು ಬೀಚ್ಗಳಲ್ಲಿ ಮಾಡ್ಬೋದು. ನೀವೇನಾದರೂ ಅಡ್ವೆಂಚರಸ್ ಗೇಮ್ನ ಇಷ್ಟಪಡೋದಾದರೆ ಈ ಪ್ಯಾರಾಗ್ಲೈಡಿಂಗ್ನ ಖಂಡಿತ ಮಿಸ್ ಮಾಡಲೇಬೇಡಿ. ಸೊ ಈ ವರ್ಕಾ ಬೀಚ್ನ ಮುಗಿಸ್ಕೊಂಡು ನೆಕ್ಸ್ಟ್ ಹೊರಟಿರೋ ಅಂಥ ಬೀಚ್ಗೆ ತಲುಪೋದಕ್ಕಿಂತ ಮುಂಚೆ ಈ ಎಲ್ಲ ರೀಲ್ಸ್ಗಳು ಹಾಗೆ ಒಂದು ಫೋಟೋ ಶೂಟ್ ಏನು ಮಾಡಿಸ್ತಾರೆ ಈ ಗೋವಾದಲ್ಲಿ, ಒಂದು ಕೋಕೋನಟ್ ಟ್ರೀ ರೋಡ್ ಅಂತಲೇ ಹೇಳ್ಬೋದು. ಇದನ್ನು ತುಂಬ ಫೇಮಸ್ ಆಗಿರೋವಂಥ ರೋಡ್ ಇದು. ತುಂಬ ಜನನೂ ಇಲ್ಲಿ ಬಂದುಬಿಟ್ಟು ರೀಲ್ಸ್ ಆಗಿರಲಿ ಫೋಟೋಸ್ ಆಗಿರಲಿ ತೆಕ್ಕೊಂಡು ಹೋಗ್ತಾರೆ. ಸೊ ಆ ಒಂದು ರೋಡ್ ಇದು. ಸೊ ನೆಕ್ಸ್ಟ್ ನಾವು ಹೋಗುವಂಥ ಜಾಗಕ್ಕೆ ಈ ಒಂದು ಸ್ಟ್ರೀಟ್ ಬರುತ್ತೆ. ಸೊ ನೀವು ಆ ಬೀಚ್ಗೆ ಹೋಗೋಕ್ಕಿಂತ ಮುಂಚೆ ಇದನ್ನು ಕೂಡ ನೀವು ಕೂಡ ರೀಲ್ಸ್ ಮಾಡಬೇಕು ಅಥವಾ ಫೋಟೋಶೂಟ್ ಮಾಡ್ಕೋಬೇಕು ಅಂದರೆ ನೀವು ಕೂಡ ಆರಾಮವಾಗಿ ಅಲ್ಲಿ ನಿಲ್ಲಿಸ್ಬಿಟ್ಟು ನೀವು ಫೋಟೋಶೂಟ್ನ ಮಾಡಿಕೊಂಡು ಹೋಗ್ಬೋದು. ಸೊ ನಾವು ನೆಕ್ಸ್ಟ್ ತಲುಪಿರುವಂಥದ್ದು ಬೆನಾಲಿಮ್ ಬೀಚ್ಗೆ. ಈ ಬೆನಾಲಿಮ್ ಬೀಚ್ ತಲುಪುವಷ್ಟರಲ್ಲಿ ಸಂಜೆ ಆಗೋಗ್ಬಿಟ್ಟಿತ್ತು. ನನಗಂತೂ ಬೀಚ್ಗಳಲ್ಲಿ ಸಂಜೆ ಆಗ್ಬಿಟ್ರಂತೂ ತುಂಬ ಖುಷಿ ಸನ್ಸೆಟ್ನ ನೋಡೋದಕ್ಕೆ. ಆಲ್ರೆಡಿ ನೋಡ್ತಾ ಇರ್ಬೋದು ಸೂರ್ಯ ಹೊಳಿತಾ ಇದೆ. ಆ ಹೊಳಿತರ ಇಂಥ ಸೂರ್ಯನ ಕಿರಣಗಳು ಆ ಸಮುದ್ರದ ಮೇಲೆ ಬಿದ್ದುಬಿಟ್ಟು ತುಂಬ ಅಂದರೆ ತುಂಬ ಅದ್ಭುತವಾಗಿರುವಂಥ ಒಂದು ದೃಶ್ಯ ಅಂತಲೇ ಹೇಳ್ಬೋದು. ಈ ಬೆನಾಲಿಮ್ ಬೀಚಲ್ಲಿ ಫಿಶಿಂಗ್ ಮಾಡ್ತಾರೆ ಅನಿಸುತ್ತೆ. ಸೊ ತುಂಬ ಅಂದರೆ ತುಂಬ ಫಿಶಿಂಗ್ ಮಾಡುವಂಥ ಬೋಟ್ಸ್ಗಳಿದೆ. ಈ ಕೆಲವೊಂದು ಸೌತ್ ಗೋವಾದಲ್ಲಿರುವಂಥ ಬೀಚ್ಗಳಲ್ಲಿ ಮಾತ್ರ ಈ ರೀತಿ ಫಿಶಿಂಗ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬೇರೆ ಎಲ್ಲ ಎಲ್ಲಿ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಫಿಶಿಂಗ್ ಮಾಡುವಂಥ ಬೋಟ್ಸ್ಗಳೆಲ್ಲ ನಿಲ್ಲಿಸಿದ್ದಾರೆ ಸಾಲಾಗಿ. ಸೊ ಇದು ಕೂಡ ತುಂಬ ಚೆನ್ನಾಗಿರುವಂಥ ಬೀಚು. ಇಲ್ಲಿ ಫಿಶಿಂಗ್ ಮಾಡ್ತಾರೆ ಅನ್ನೋದೊಂದು ಏನಿದೆ ಅದನ್ನು ಇರೋದ್ರಿಂದ ಇಲ್ಲಿ ಒಂದು ಸ್ವಲ್ಪ ಆ ಮೀನಿನ ವಾಸನೆ ಏನಿದೆ ಅದು ತುಂಬ ಅಂದರೆ ತುಂಬ ಇರುತ್ತೆ ಈ ಬೀಚಲ್ಲಿ. ಈ ಬೀಚಲ್ಲೂ ಕೂಡ ಅಷ್ಟೇ. ಹಾಗೆ ಇದರ ನೆಕ್ಸ್ಟ್ ಒಂದು ಅಟ್ಯಾಚ್ ಆಗಿರುವಂಥ ಬೀಚ್ ಅಂತಲೇ ಹೇಳ್ಬೋದು. ಇದಕ್ಕೂ ನೆಕ್ಸ್ಟ್ ಬರುವಂಥ ಬೀಚ್ಗೂ ತುಂಬ ಒಂದು ಸುಮಾರು 1-1.5 ಕಿಲೋಮೀಟ್ರು ಅಷ್ಟೇ ನಿಮಗೆ ಆ ಡಿಸ್ಟೆನ್ಸ್ ಇರುವಂಥದ್ದು. ಸೊ ಈ ಬೀಚು ಹಾಗೆ ಇನ್ನೊಂದು ಬೀಚು ಕೂಡ ಒಂದು ಫಿಶಿಂಗ್ ಮಾಡೋರಂಥ ಒಂದು ಸ್ಮೆಲ್ ಏನಿದೆ ತುಂಬ ಅಂದರೆ ತುಂಬ ಸ್ಟ್ರಾಂಗ್ ಸ್ಮೆಲ್ ಬರ್ತಾ ಇರುತ್ತೆ. ಹಾಗೆ ಅದೊಂದು ವಿಚಾರನ ಬಿಟ್ಟರೆ ತುಂಬ ಚೆನ್ನಾಗಿರುವಂಥ ಬೀಚ್ ಅಂತಲೇ ಹೇಳ್ಬೋದು. ಸೊ ಇಲ್ಲೂ ನೋಡ್ತಾ ಇರ್ಬೋದು ಸಂಜೆ ಆಗಿರೋದ್ರಿಂದ ಸನ್ಸೆಟ್ಟು ಸಖತ್ತಾಗಿ ಇತ್ತು ಈ ಬೀಚಲ್ಲೂ ಕೂಡ. ನಂಗೆ ಅದೇನೋ ಸನ್ಸೆಟ್ನ ಈ ಬೀಚ್ ವ್ಯೂ ಅಲ್ಲಿ ನೋಡಿದ್ರೆ ತುಂಬ ಅಂದರೆ ತುಂಬ ಸಂತೋಷ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಆ ಕಿರಣಗಳೆಲ್ಲ ಎಷ್ಟು ಚೆನ್ನಾಗಿ ಆ ಸಮುದ್ರದ ಮೇಲೆ ಹರಡಿರುತ್ತೆ. ಹಾಗೆ ಆ ಸೂರ್ಯನ ಸುತ್ತಲೂ ಒಂದು ಆರೆಂಜ್ ಕಲರ್ ರೀತಿಯಲ್ಲಿ ಒಂದು ರೌಂಡಾಗಿ ಬಂದಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಈ ಟೈಮಲ್ಲಿ ನೀವೇನಾದರೂ ಸೂರ್ಯನ ಕಿರಣಗಳಲ್ಲಿ ಫೋಟೋ ತೆಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿರೋವಂಥ ಬೀಚು ನಾವು ಕೋಲ್ವಾ ಬೀಚು. ಕೋಲ್ವಾ ಬೀಚ್ಗೆ 2 ಎಂಟ್ರೆನ್ಸ್ ಇದೆ. ಒಂದು ತೋರಿಸ್ತಾ ಇರೋವಂಥದ್ದು ಈ ಎಂಟ್ರೆನ್ಸು. ಈ ಎಂಟ್ರೆನ್ಸ್ ಬಿಟ್ಟರೆ ಒಂದು ತುಂಬ ಚೆನ್ನಾಗಿರಿ ಒಂದು ರೋಡ್ ಹಾಗೆ ಒಂದು ಸರ್ಕಲ್ ರೀತಿಯಲ್ಲಿ ಒಂದು ಕೋಲ್ವಾ ಬೀಚ್ಗೆ ಎಂಟ್ರೆನ್ಸ್ ಇದೆ. ಅದು ಕೂಡ ನೆಕ್ಸ್ಟ್ ಬರುವಂಥ ವ್ಲಾಗ್ಗಳಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಬಟ್ ಇದು ಇನ್ನೊಂದು ಸೈಡು. ಈ ಬೆನಾಲಿಮ್ ಬೀಚಿಂದ ನೀವು ಡೈರೆಕ್ಟಾಗಿ ನಡ್ಕೊಂಡು ಹೋಗ್ಬೋದು ಈ ಕೋಲ್ವಾ ಬೀಚ್ಗೆ, ಈ ಎಂಟ್ರೆನ್ಸ್ ಇರುವಂಥ ಕೋಲ್ವಾ ಬೀಚ್ಗೆ. ಸೊ ಇಷ್ಟು ಈ 3ನೇ ವ್ಲಾಗಲ್ಲಿ ಬಂದಿರುವಂಥ ಬೀಚ್ಗಳು. ಹಾಗೆ ಒಂದು ದೇವಸ್ಥಾನ, ಶಾಂತದುರ್ಗ ದೇವಿ ದೇವಸ್ಥಾನ. ಸೊ ಇದಿಷ್ಟು ನೋಡ್ತಾ ನಾನು ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೀವು ಯಾರಾದರೂ ಗೋವಾಗೆ ಹೋಗೋದಾದರೆ ಏನೇನು ಪ್ಲೇಸ್ಗಳನ್ನ ವಿಸಿಟ್ ಮಾಡ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ನನಗೂ ಕೂಡ ಒಂದು ವಿಡಿಯೋ ಮಾಡೋದಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಷಯ ಸಿಗತ್ತೆ.
ಸೊ ಈ ಸುಂದರವಾಗಿರುವಂತಹ ಬೀಚ್ನೊಂದಿಗೆ ಇಲ್ಲಿನ ವಿಡಿಯೋ ಅಥವಾ 3ನೇ ವ್ಲಾಗ್, ಗೋವಾ ಸೀರೀಸ್ನಲ್ಲಿ ಬಂದಿರುವಂಥ 3ನೇ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೀವೆಲ್ಲ ಯಾರು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ಗೆ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ ಆದಷ್ಟು ಜನಕ್ಕೆ, ಹಾಗೆ ಕಮೆಂಟ್ ಕೂಡ ಮಾಡಿ. ಸೊ ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋದೊಂದಿಗೆ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, bye and thanks for watching this video.